ಸ್ನೇಹಿತರೆ, ಇವತ್ತು ಮಳೆ ಬರ್ತಿದೆ. ಸೊ ಹಂಗಾಗಿ ಸ್ಯಾಟರ್ಡೆ ನಮ್ಮಮ್ಮ ಮಳೆನಲ್ಲಿ ನನ್ನ ಮಕ್ಕಳೆಲ್ಲ ವಡೆ ತಿನ್ನಲಿ, ಕಾಫಿ ಕುಡೀಲಿ ಅಂತ ಆಫೀಸಿಂದ ಬರೋಷ್ಟರಲ್ಲಿ ವಡೆ ಮಾಡಿಕೊಡ್ತಾ ಇದ್ದಾರೆ. ಯಾರ್ಯಾರಿಗೆಲ್ಲ ವಡೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಏನು ವಡೆಮ್ಮ ಇದು? ಮಸಾಲೆ ವಡೆನಾ? ಓಕೆ. ಇದೆಯಾ? ಏನೋ ತಿಂತಾ ಇದೆಯಾ? ತಗೊಂಡೋಗ್ತಾ ಇರೋದು ಯಾರಿಗೆ? ನಿಮ್ಮಮ್ಮಗ? ನಿಮ್ಮಮ್ಮ ಬೇಡ ಅಂದ್ಲಲ್ವ, ಮತ್ತೇನಕ್ಕೆ ಇಸ್ಕೊಂಡು ಹೋಗ್ತಿದ್ಯಾ? ನಿಮ್ಮಮ್ಮ ಬೇಡ ಅಂದ್ಲಲ್ವೇನೋ ಮತ್ತೆ? ತಗೊಂಡೋಗಿ ಕೊಡೋಗಿ ಹೋಗ್ಲಿ, ಪಾಪ ತಿನ್ಕೊಳ್ಳಿ. ನಮ್ಮ ತಂಗಿಗೆ ಏನು ಕೆಲಸ ಅಂದರೆ ಬರೀ ವ್ಲಾಗ್ ನೋಡೋದೇ ಕೆಲಸ. ನಂದಂತೂ ಒಂದು ದಿನನೂ ವಿಡಿಯೋ ಫುಲ್ಲು ನೋಡಿಲ್ಲ. ಬೇರೆಯವ್ರದ್ದೆಲ್ಲ ವಿಡಿಯೋಗಳು ನೋಡ್ಕೊಂಡು ಹಿಂಗೆ ಕುತ್ಕೋತಾಳೆ. ಅಯ್ಯೋ ದೇವ್ರೆ, ನೋಡಿ ನನ್ನ ತಮ್ಮ ಬರೀ ಹುಡುಕ್ತಿರ್ತಾನೆ. ನಮ್ಮ ಅಕ್ಕ ದುಡ್ಡೆಲ್ಲಿ ಇಟ್ಟಿರ್ತಾಳೆ, ಖರ್ಚಿಗೆ ದುಡ್ಡು ಎತ್ಕೊಂಡಂಗನ ಅಂತ. ಬಾರೋ, ನಿಂಗೇನು ಅಯ್ಯೋ ಅನ್ಸಲ್ವೇನೋ? ನಿಮ್ಮ ಅಕ್ಕನ ದುಡ್ಡೆಲ್ಲ ಎತ್ಕೊಂಡೋಗಿ ಖರ್ಚು ಮಾಡ್ತೀಯಲ್ವಾ? ಅಯ್ಯೋ ಅನ್ಸಲ್ವಾ? ಕೂಡ ತಿಂದೆ ಆವಾಗಲಿಂದ. 1 ಡಜನ್ ತಿಂದ, 2 ಡಜನ್ ತಿಂದ, 3 ತಿಂದಿದ್ದು. ನಾನು ಆವಾಗಲೇ ನೋಡಿದಾಗ 6 ಇತ್ತು. ಓ, ನೀನು ಎಷ್ಟು ತಿಂದೋ? ಒಂದೇನಾ? ಸುಳ್ಳೆಲ್ಲ ಹೇಳ್ಬೇಡ, ಸುಳ್ಳು ಹೇಳ್ಬಾರ್ದು. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ಅಂತೂ ಇಂತೂ ನನ್ನ ಮನೆಗೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮಮ್ಮ ಬಿಸಿ ಬಿಸಿ ವಡೆ ಮಾಡಿ ಕಾಫಿ ಮಾಡಿ ಕೊಟ್ಟಿದ್ದಾರೆ. ತಿನ್ನೋದೊಂದೇ ಬಾಕಿ ಈಗ. ಮನೀಶ್, ವಡೆ ಸಖತ್ತಾಗಿದೆಯಾ? ಇದು ಎಷ್ಟನೇ ವಡೆ ತಿಂತಾ ಇರೋದು? ಸುಳ್ಳು ಹೇಳ್ಬಾರ್ದು. ಇದು 2ನೇ ವಡೆನ ತಿಂತಾ ಇರೋದು? ನಿನ್ನ ಪಕ್ಕದಲ್ಲಿ ಯಾರು ಕೂತಿರೋದಲ್ಲಿ? ಏನಿದು? ಏನದು ಹೆಸರು? ಟೈಗರ್ ಅಂದರೆ ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಏನಂತಾರೆ ಹೇಳೋ, ನನಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಹೇಳಿದ್ರೆ ನನಗೆ ಗೊತ್ತಾಗಲ್ಲ. ಹುಲಿನಾ? ಸಿಂಹ ಕೊಣೋದು. ಹುಲಿ ಅಂತಾರ ಅದನ್ನ? ಸಿಂಹ. ನೋಡಿ, ನಮ್ಮಮ್ಮ ಟಿ ವಿ ಒಂದು ಇದ್ಬಿಟ್ರೆ ಸಾಕು. ಟಿ ವಿ ನೋಡ್ಕೊಂಡು ಒಂದು ಸ್ವಲ್ಪ ಅಡುಗೆ ಮಾಡೋದು, ಬರೋದು, ಕುತ್ಕೊಳ್ಳೋದು, ಟಿ ವಿ ನೋಡೋದು. ಈಗ ನೋಡಿ, ಪಟ ಪಟ ಅಂತ ಎಲ್ಲರಿಗೂ ವಡೆ ಮಾಡಿಕೊಟ್ರು. ಮಾಡಿಕೊಟ್ಬಿಟ್ಟು ಬಂದು ಟಿ ವಿ ನೋಡ್ಕೊಂಡು ವಡೆ ತಿನ್ಕೊಂಡು ಕೂತಿದ್ದಾರೆ. ಇದು ಯಾಕ್ರಮ ಹಿಂಗೆ ಧಾರಾವಾಹಿ ನೋಡ್ತೀಯ ನೀನು? ಸರಿ ಕಣಮ್ಮ, ಆಯಿತು. ಎಷ್ಟು ವಡೆ ತಿಂದೆ ಮಮ್ಮಿ? 2 ತಿಂಡಿ ತಿನ್ನಕ್ಕೆ. ಡಯಟಾ? ಫುಲ್ ಡಯಟ್. ಸ್ವಲ್ಪ ದಪ್ಪ ಕೊಟ್ಟಿದ್ದೀನಲ್ಲ, ಸಣ್ಣ ಆಗೋಣ ಅಂತ. ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ಸೋಮವಾರದಿಂದ ಜಿಮ್ಮಿಗೆ ಹೋಗ್ತಾ ಇದ್ದೀನಿ, ಸಣ್ಣ ಆಗೋಣ ಅಂತೇಳಿ. ಎಲ್ಲರೂ ಹೇಳ್ತಿದ್ದಾರೆ ತುಂಬಾ ದಪ್ಪ ಆಗ್ಬಿಟ್ಟಿದ್ಯಾ ಅಂತ. ಸೊ ಅದಕ್ಕೆ ನಾನು ಸೋಮವಾರದಿಂದ ಈವ್ನಿಂಗ್ 7:30ಗೆ ಜಿಮ್ಗೆ ಹೋಗೋದಕ್ಕೆ ಜಾಯಿನ್ ಆಗಿದ್ದೀನಿ. ಸೊ ಮಂಡೆಯಿಂದ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 15 ದಿವಸ ಅಷ್ಟರಲ್ಲಿ ಒಂದು ಸ್ವಲ್ಪನಾದ್ರೂ ಸಣ್ಣ. ಮೊನ್ನೆ ಎಲ್ಲ ಫ್ಯಾನ್ ಅಲ್ಲಿ ಧೂಳು ದುರಿಸಿದ್ವಿ. ಅಷ್ಟು ಧೂಳು ಹೆಂಗಮ್ಮ ಬಂತು? ಫ್ಯಾನ್ ಧೂಳಿನ ಕತೆ. ಎಷ್ಟು ಧೂಳು ಕೂತ ಮನೀಶ್. ಅಲ್ಲ, ಮದ್ರಾಚೆ ಭಾನುವಾರ ಕ್ಲೀನ್ ಮಾಡಿದ್ದು. ನಾವು ಮಲ್ಲೇಶ್ವರಕ್ಕೆ ಹೋದ್ವಿ ಅಲ್ವಾ, ಆವತ್ತು ಕ್ಲೀನ್ ಮಾಡಿದ್ವಿ. ಎಷ್ಟು ಧೂಳು ಕೂತೈತೆ ನೋಡು. ಫಸ್ಟ್ ಬೆಳಗ್ಗೆ ಕ್ಲೀನ್ ಮಾಡ್ಬೇಕು. ಅದಕ್ಕೆ ಗಾಳಿ ಬರಲ್ಲಮ್ಮ ಫ್ಯಾನ್ ಅಲ್ಲಿ. ಮಾಡಿ ಮಾಡಿದ್ದೀನಿ. ಮಮ್ಮಿ ಕೇಳಿದ್ರೆ ಅದನ್ನೇ ಮಾಡೋದಲ್ಲ. ಸೊ ನೀವು ವೇಟ್ ಆಗೋಲ್ಲ.